Hello everyone. Fifth main, answer the following questions. In that, 11th one. 11th one A, state Joule's law of heating and name 4 appliances which work on the heating effect of electricity. Joule's law of heating anna statement ಬರಿಬೇಕು and 4 appliances which work on the heat effect of electricity. ಇದಂತೂ ಗೊತ್ತಿದೆ ಅಲ್ವಾ? Okay, let us see. Heat produced in a resistor is directly proportional to the square of current for given resistance. Directly proportional to resistance for a given current and directly proportional to the time for which the current flows through resistor. Heat produced in a resistor is directly proportional to ಒಂದು ರೆಸಿಸ್ಟರ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿರೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ್ಯಾವ್ದಕ್ಕೆ ಪ್ರಪೋರ್ಷನ್ ಇರುತ್ತೆ ಅನ್ನೋದನ್ನ ಜೋನ್ಸ್ ಲಾ ಹೇಳುತ್ತೆ. ಸಿ, heat produced in resistor is directly proportional to square of current. ಈಗ H is directly proportional to square of current for given resistance and directly proportional to resistance for given current R, and heat is directly proportional to time for which the current flows through the resistor. ನಾ ಈಗ ಇದಕ್ಕೊಂದು ಫಾರ್ಮುಲಾ ಬರೆದು ಬಿಡ್ಲಾ? H is equal to I square RT. ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ಈಸಿಲಿ ಸ್ಟೇಟ್ಮೆಂಟ್ ಅನ್ನ ಬರೀಬಹುದು. ನೋಡಿ ಇಲ್ಲಿ, heat produced in the resistor, H is nothing but heat. Heat produced in the resistor is directly proportional to I square. I is nothing but current, right? Square of current for a given resistance, and also heat is directly proportional to R is nothing but resistance for a given current. ಒಂದು ಕರೆಂಟ್ ಫ್ಲೋ ಆಗ್ತಾ ಇರುವಾಗ ಅದಕ್ಕೆ ಎಷ್ಟು ರೆಸಿಸ್ಟೆನ್ಸ್ ಮಾಡ್ತಾ ಇದೆ ರೆಸಿಸ್ಟರ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಪ್ರಪೋರ್ಷನಲ್ ಟು ಟೈಮ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್. ಎಷ್ಟು ಟೈಮ್ ವರೆಗೆ ಫ್ಲೋ ಆಗ್ತಾ ಇದೆ ಕರೆಂಟ್ ಅನ್ನೋದ್ರ ಮೇಲೆ ಹೀಟ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅನ್ನೋದು ಡಿಪೆಂಡ್ ಆಗಿರ್ತದೆ. ಸಿ, ಇಟ್ ಇಸ್ ಜಸ್ಟ್ ಲೈಕ್ ಫ್ರಿಕ್ಷನ್ ಅಲ್ಲಿ ಯಾವ ತರ ಹೀಟ್ ಜನರೇಟ್ ಆಗ್ತದಲ್ಲ ಅದೇ ತರ ಅಂತ ಹೇಳ್ಬಹುದು. ನೀವು ಕೈಯನ್ನ ಒಂದಕ್ಕೊಂದು ಉಜ್ಜುತ್ತೀರಿ ಅಲ್ವಾ? ನೀವು ಜಾಸ್ತಿ ಟೈಮ್ ಉಜ್ಜದಷ್ಟು ಕೈಯನ್ನ ಒಂದಕ್ಕೊಂದು ಬಿಸಿ ಜಾಸ್ತಿ ಆಗ್ತದೆ. ಅದೇ ತರ ಇಲ್ಲಿ ಕರೆಂಟ್ ಜಾಸ್ತಿ ಹೊತ್ತು ರೆಸಿಸ್ಟರ್ ಅಲ್ಲಿ ಫ್ಲೋ ಆದಷ್ಟು ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ. ಅದೇ ತರ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ಈಗ ನೀವು ಫ್ರಿಕ್ಷನ್ ಅಲ್ಲಿ ನೋಡಿರ್ತೀರಿ ಅಲ್ವಾ? ಫ್ರಿಕ್ಷನ್ ಅಲ್ಲಿ ನೀವು ಒಂದ್ ವೇಳೆ ಕೈಗೆ ಎಣ್ಣೆ ಹಚ್ಕೊಂಡು ತಿಕ್ಕಿದ್ರೆ ಅವಾಗ ಹೆಚ್ಚಿನ ಹೀಟ್ ಪ್ರೊಡ್ಯೂಸ್ ಆಗೋದಿಲ್ಲ, ಯಾಕೆಂದ್ರೆ ಫ್ರಿಕ್ಷನ್ ಕಡಿಮೆ ಇರ್ತದೆ. ಫ್ರಿಕ್ಷನ್ ಜಾಸ್ತಿ ಇದ್ದಾಗ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗಿರ್ತದೆ. ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ. ಕರೆಂಟಿಗೆ ಮುಂದೆ ಹೋಗಕ್ಕೆ ಕೊಡಲ್ವಲ್ಲ, ಇಬ್ರು ಜಗಳ ಆಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ನಾನು ಹೋಗ್ತೀನಂತ ಇದು, ನಾನು ಹೋಗ್ಲಿಕ್ ಬಿಡಲ್ಲ ಅಂತ ರೆಸಿಸ್ಟರ್. ಜಗಳ ಸ್ಟಾರ್ಟ್ ಆದಾಗ ನಿಮ್ಗ್ ಗೊತ್ತು ಅಲ್ವಾ, ಮೈಯೆಲ್ಲ ಬಿಸಿ ಬಿಸಿ ಆಗ್ತದೆ, ಸಿಟ್ಟು ಬಂದಾಗ ಮುಖ ಎಲ್ಲ ಕೆಂಪಗಾಗ್ತದಲ್ಲ, ಅದೇ ತರ ಇಲ್ಲಿ heat produced is directly proportional to resistance and time and square of the current for a given resistance ಹೇಳ್ತಾರೆ. And appliances, what are the appliances which work on heating effect of electricity, which are iron box ಅಲ್ವಾ? ಗೀಸರ್, ಓವನ್, ಟೋಸ್ಟರ್, ಇದೆಲ್ಲ ಹೀಟಿಂಗ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಮೇಲೆ ವರ್ಕ್ ಆಗುವಂತದ್ದು. ಐರನ್ ಬಾಕ್ಸ್ ಗೊತ್ತಿದೆ ನಿಮ್ಗೆ ಅಲ್ವಾ? ಬಿಸಿ ಆಗಿರೋದಕ್ಕೆ ನಾವು ಇಸ್ತ್ರಿ ಹಾಕೊಳ್ಬಹುದು. ಗೀಸರ್ ಅಲ್ವಾ, ನೀರನ್ನ ಬಿಸಿ ಮಾಡ್ತದೆ. ಓವನ್ ಫುಡ್ ಅನ್ನ ಬಾಯ್ಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಥವಾ ಕುಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಟೋಸ್ಟರ್, ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ heating effect of electricity. Thank you.